ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 70, ಪುಟ ಸಂಖ್ಯೆ 403. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಕೆಲವರು ಸಮರ್ಪಣೆಯನ್ನು ಏನು ಪ್ರಯತ್ನ ಮಾಡದಿರುವುದು ಎಂದು ಅರ್ಥೈಸಿಕೊಂಡಿರುತ್ತಾರೆ. ವಾಸ್ತವದಲ್ಲಿ ಸಮರ್ಪಣೆ ಎಂದರೆ ಏನು ಮಾಡದಿರುವುದೆಂದು ಅರ್ಥವಲ್ಲ, ಸಾಮೂಹಿಕವಾಗಿ ಪ್ರಯತ್ನವನ್ನು ಮಾಡುವುದೆಂಬುದಾಗಿದೆ. ಹಾಗೆಯೇ ಸಮರ್ಪಣೆಯುಂಟಾದಾಗ ಪ್ರಯತ್ನವು ಸಾಮೂಹಿಕತೆಯಲ್ಲಿ ನಡೆಯುತ್ತದೆ. ಯಾವಾಗ ಪ್ರಯತ್ನವು ಸಾಮೂಹಿಕತೆಯಲ್ಲಿ ನಡೆಯುವುದೋ ಆಗ ಅದು ಕಾಣಿಸುವುದಿಲ್ಲವೇಕೆಂದರೆ ಆ ಪ್ರಯತ್ನ ಒಬ್ಬ ಮನುಷ್ಯ ಮಾಡುತ್ತಿರುವುದಲ್ಲ, ಬದಲಾಗಿ ಮನುಷ್ಯರ ಸಮೂಹ ಮಾಡುತ್ತಿರುತ್ತದೆ. ಇದರಲ್ಲಿ ಮನುಷ್ಯನ ಯಾವುದೇ ಅಸ್ತಿತ್ವವಿರುವುದಿಲ್ಲ. ಇದರಲ್ಲಿ ನಾನು ಏನೋ ಮಾಡಿದೆ ಎಂಬ ಅಹಂಕಾರದ ಪುಷ್ಟಿಯೂ ಇರುವುದಿಲ್ಲ. ಎಲ್ಲವೂ ಸಾಮೂಹಿಕತೆಯಲ್ಲೇ ನಡೆಯುತ್ತದೆ. ಹಾಗಾಗಿ ನಾವು ಹೀಗೆ ಹೇಳಬಹುದು, ಸಮರ್ಪಣಾ ಧ್ಯಾನವು ಪರಮಾತ್ಮನನ್ನು ಸಾಮೂಹಿಕತೆಯಿಂದ ತಲುಪಬಹುದಾದ ಪ್ರಯತ್ನವಾಗಿದೆ. ಇದು ಮಾಡುವಂತಹದ್ದಲ್ಲ, ಬದಲಾಗಿ ತನ್ನಷ್ಟಕ್ಕೆ ಆಗುವಂತಹದ್ದು. ನಾನು ಕಾಡಿನ ಹಲವು ವನಸ್ಪತಿಗಳನ್ನು ಕಿತ್ತು ಭೋಜನವನ್ನು ಮಾಡಿದೆ. ಗುರುದೇವರು ಈಗ ಆಹಾರ ತ್ಯಾಗ ಮಾಡಿಬಿಟ್ಟಿದ್ದರು. ಮರುದಿನ ಎದ್ದು ಪುನಃ ಬೆಟ್ಟವನ್ನು ಏರಲು ನನಗೆ ಶಕ್ತಿಯ ಅವಶ್ಯಕತೆ ಇದ್ದುದರಿಂದ ಏನಾದರೂ ತಿನ್ನಲೇಬೇಕಾದ ಅವಶ್ಯಕತೆ ಇತ್ತು. ಆನಂತರ ನಾವು ಮಲಗಿದೆವು. ಮರುದಿನ ಎದ್ದಾಗ ಆಗಲೇ ಬೆಳಕಾಗಿತ್ತು. ಮೂಡಲಿರುವ ಸೂರ್ಯನ ಕಿರಣಗಳಿಂದಾಗಿ ಆಕಾಶದಲ್ಲೆಲ್ಲ ಕೆಂಪು ವರ್ಣ ಪಸರಿಸಿತ್ತು. ಸೂರ್ಯೋದಯವಾದಾಗ ಇಬ್ಬರು ಸೂರ್ಯದೇವರಿಗೆ ನಮಿಸಿದೆವು. ನಾನು ಪುನಃ ಬುಟ್ಟಿಯನ್ನು ಬೆನ್ನಿಗೆ ಕಟ್ಟಿಕೊಂಡೆ. ಹೀಗೆ ಪ್ರಯಾಣ ಮುಂದುವರಿಯಿತು. ಗುರುದೇವರು ಕಣ್ಣು ಮುಚ್ಚಿಕೊಂಡು ಮೌನವಾಗಿ ಕುಳಿತಿದ್ದರು. ಅವರು ಈ ಪ್ರಪಂಚದಲ್ಲಿ ಇದ್ದರೋ ಅಥವಾ ಇನ್ನಾವುದೋ ಬೇರೆ ಪ್ರಪಂಚದಲ್ಲಿ ಭ್ರಮೆಯಲ್ಲಿ ತಿರುಗಾಡುತ್ತಿದ್ದಾರೋ ಎಂಬಂತಿತ್ತು. ಆ ಯಾತ್ರೆಯಲ್ಲಿ ನನಗೆ ಪ್ರತಿ ಕ್ಷಣದಲ್ಲೂ ಹಲವಾರು ಈಶ್ವರೀಯ ಅನುಭವಗಳು ಉಂಟಾಗುತ್ತಿದ್ದವು. ನಾನು ನಿಧಾನವಾಗಿ ಸಾಗುತ್ತಿದ್ದೆ. ಈ ದಿನ ಬೆಳಗ್ಗೆ ಒಂದು ನಿಶ್ಚಿತ ಮಾರ್ಗದಲ್ಲಿ ನಡೆಯಬೇಕೆಂದುಕೊಂಡೆ. ಗುರುದೇವರಿಗೆ ಪ್ರಯಾಣದ ಆಯಾಸ ಕಡಿಮೆಯಾಗಲೆಂದು ಈ ಯಾತ್ರೆಯನ್ನು ಆದಷ್ಟು ಕಡಿಮೆ ಸಮಯದಲ್ಲಿ ಮುಗಿಸಬೇಕೆಂದುಕೊಂಡೆ. ನನ್ನ ಚಿತ್ತ ಯಾವಾಗಲೂ ಗುರುದೇವರ ಮೇಲೆಯೇ ಇರುತ್ತಿತ್ತು. ಅವರ ಸ್ವಾಸ್ಥ್ಯದ ದೃಷ್ಟಿಯಿಂದ ಈ ಆಲೋಚನೆಗಳನ್ನು ಮಾಡುತ್ತಿದ್ದೆ. ನಾನು ಆಕಸ್ಮಿಕವಾಗಿ ಒಂದು ಕಲ್ಲಿಗೆ ಎಡವಿದೆ. ಅದರ ಪರಿಣಾಮವಾಗಿ ಬಲಕಾಲಿನ ಹೆಬ್ಬೆರಳಿನಿಂದ ರಕ್ತ ಸೋರಲಾರಂಭಿಸಿತು. ನಾನು ಈ ಯಾತ್ರೆಯನ್ನು ಬರಿಗಾಲಿನಿಂದ ಪ್ರಾರಂಭಿಸಿದ್ದರಿಂದ ಹೀಗಾಯಿತು. ನಾನು ಕೂಡಲೇ ಕೆಲವು ಎಲೆಗಳನ್ನು ಕಿತ್ತು ಜಜ್ಜಿ ಅದನ್ನು ಗಾಯದ ಭಾಗಕ್ಕೆ ತಾಗಿಸಿದೆ. ರಕ್ತ ಬರುವುದು ನಿಂತಿತು. ಪುನಃ ನನ್ನ ನಡಿಗೆಯನ್ನು ಮುಂದುವರಿಸಿದೆ. ಸಾಮಾನ್ಯವಾಗಿ ನಾನು ಕಾಡಿನಲ್ಲಿ ಓಡಾಡುವಾಗ ಬಾಳೆ ಗಿಡವಲ್ಲದೆ ವಿಶಿಷ್ಟವಾದ ಒಂದು ಮರದ ತೊಗಟೆಯನ್ನು ಪಾದಗಳಿಗೆ ಕಟ್ಟಿಕೊಂಡು ಓಡಾಡುತ್ತಿದ್ದೆ. ಆದರೆ ಗುರುದೇವರ ಯಾತ್ರೆಯಲ್ಲಿ ಅವರ ಉಪಸ್ಥಿತಿಯಲ್ಲಿ ಬರಿಗಾಲಿನಲ್ಲಿ ನಡೆಯಲು ನಿರ್ಧರಿಸಿದ್ದೆ. ಹಾಗಾಗಿ ಈಗ ಹೀಗೆ ಕಾಲಿಗೆ ಗಾಯ ಮಾಡಿಕೊಂಡಿದ್ದೆ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಯಲ್ಲೂ ಪರಮಾತ್ಮನಿರುವುದು ನನಗೆ ಅನುಭವವಾಗುತ್ತಿತ್ತು. ನಾನು ಮನುಷ್ಯನಾಗಿರುವುದರಿಂದ ನನ್ನೊಳಗೆ ನನ್ನ ಹತ್ತಿರದಲ್ಲೇ ಪರಮಾತ್ಮನಿದ್ದನು. ಹಾಗಾಗಿ ಪರಮಾತ್ಮನೊಂದಿಗೆ ಆತ್ಮೀಯ ಭಾವವನ್ನು ಕೂಡಲೇ ಸ್ಥಾಪಿಸಲು ಸಾಧ್ಯವಾಯಿತು.
ನಾವು ಎಷ್ಟು ಸಾಮೂಹಿಕ ಶಕ್ತಿಯನ್ನು ಗ್ರಹಿಸಿಕೊಳ್ಳುತ್ತೇವೆಂಬುದು ನಾವು ಎಷ್ಟು ಜನರೊಂದಿಗೆ ಸಾಮರಸ್ಯವನ್ನು ಸ್ಥಾಪಿಸಿಕೊಳ್ಳುತ್ತೇವೆಂಬುದರ ಮೇಲೆ ನಿಂತಿದೆ. ಹಾಗೆಯೇ ಅಷ್ಟೇ ಪ್ರಮಾಣದಲ್ಲಿ ಪರಮಾತ್ಮನೊಂದಿಗೆ ಏಕತ್ವವನ್ನು ಸ್ಥಾಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಜೀವನದಲ್ಲಿ ನಾವು ಮನುಷ್ಯರೊಂದಿಗೆ ಎಷ್ಟು ಅಧಿಕ ಸಾಮರಸ್ಯವನ್ನು ಸ್ಥಾಪಿಸಿಕೊಳ್ಳುವೆವೋ ಅಷ್ಟೇ ಅಧಿಕ ಸಾಮೂಹಿಕ ಶಕ್ತಿಯು ನಮಗೆ ಪ್ರಾಪ್ತವಾಗುತ್ತದೆ. ಸ್ವಯಂ ಅಹಂಕಾರವನ್ನು ವಿಸರ್ಜಿಸಲು ನಮಗೆ ಪರಮಾತ್ಮರೂಪಿ ಸಾಮೂಹಿಕತೆಯ ಅವಶ್ಯಕತೆ ಇದೆ. ನಾವು ಅಧಿಕವಾಗಿ ಸಾಮೂಹಿಕತೆಯೊಂದಿಗೆ ಸೇರಿಕೊಳ್ಳುತ್ತಾ ಹೋದ ಹಾಗೆ ನಮ್ಮ ಅಹಂಕಾರವು ಅಸ್ತಿತ್ವವು ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಅಂತಹ ಸ್ಥಿತಿಯ ನಂತರ ನಮ್ಮ ಅಸ್ತಿತ್ವವು ಅದರಲ್ಲಿ ವಿಲೀನವಾಗುತ್ತದೆ. ಸಾಮೂಹಿಕತೆಯೊಂದಿಗೆ ವಿಲೀನಗೊಳ್ಳಲು ಸಾಮೂಹಿಕತೆಯ ಅವಶ್ಯಕತೆ ಇದೆ. ಆದರೆ ಸಾಮೂಹಿಕತೆ ಇಲ್ಲದೆ ಸಮರ್ಪಣೆ ಉಂಟಾಗಲು ಸಾಧ್ಯವಿಲ್ಲ. ಆದರೆ ಎಲ್ಲಿ ಸಮರ್ಪಿಸಿಕೊಳ್ಳುವುದು, ಹೇಗೆ ಸಮರ್ಪಿಸಿಕೊಳ್ಳುವುದು, ಈ ಕಾರ್ಯವನ್ನು ನಾನು ಮಾಡಬೇಕೆಂದರೆ ಅಷ್ಟೊಂದು ಸಾಮೂಹಿಕತೆಯನ್ನು ಎಲ್ಲಿಂದ ತರುವುದು? ಇದರ ಅರ್ಥ ನಾನು ಪ್ರತಿಯೊಬ್ಬ ಮನುಷ್ಯನ ಬಳಿಗೆ ಹೋಗಿ ಅವನೊಂದಿಗೆ ಆಂತರಿಕ ಸಂಬಂಧವನ್ನು ಸ್ಥಾಪಿಸಬೇಕು. ಪ್ರತಿ ವ್ಯಕ್ತಿಯೊಂದಿಗೆ ಸೇರಿಕೊಳ್ಳಬೇಕು. ಎಷ್ಟರ ಮಟ್ಟಿಗೆ ಅಧಿಕ ಜನರೊಂದಿಗೆ ಸೇರಿಕೊಳ್ಳಬೇಕೆಂದರೆ ನನ್ನ ಅಸ್ತಿತ್ವ ಶೂನ್ಯವಾಗುವವರೆಗೆ ಏಕತೆಯನ್ನು ಬೆಳೆಸಬೇಕು. ಇದೆಲ್ಲ ಈ ಘನವಾದ ಅರಣ್ಯದಲ್ಲಿ ಸಂಭವಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ನಿರ್ಜನ ಸ್ಥಳವನ್ನು ಬಿಟ್ಟು ಜನರು ವಾಸಿಸುವ ಸ್ಥಳಗಳಿಗೆ ಹೋಗಬೇಕು. ಹೌದು, ನಾನು ಮನುಷ್ಯ ಸಮಾಜಕ್ಕೆ ಹೋಗಲೇಬೇಕು. ಒಂದು ವೇಳೆ ನಾನು ಈಜುವುದನ್ನು ಈಗಾಗಲೇ ಕಲಿತು ಈಜಲು ಬಯಸಿದೆನಾದರೆ ಅಥವಾ ಈಜಲು ಇಷ್ಟವಿದ್ದು ಈಜಲು ಸರಿಯಾದ ಸಂದರ್ಭವೂ ಇದೆ ಎಂದಾದರೆ ಈ ಪರ್ವತದಲ್ಲಿ ನನಗೆ ಈಜಲು ಸಾಧ್ಯವಿಲ್ಲ. ಆಗ ನಾನು ಸಮುದ್ರದ ಬಳಿ ಹೋಗಬೇಕಾಗುತ್ತದೆ. ಸಮುದ್ರದ ಬಳಿ ಹೋಗದೆಯೇ, ಆ ಸಮುದ್ರಕ್ಕೆ ಧುಮುಕದೆಯೇ ನಾನು ಈಜಲು ಹೇಗೆ ಸಾಧ್ಯ? ಹೇಗೆ ಈಜನ್ನು ಕಲಿಯಲು ಸಮುದ್ರ ಬೇಕೋ ಅದೇ ಪ್ರಕಾರವಾಗಿ ನನ್ನ ಅಸ್ತಿತ್ವವನ್ನು ಸಮಾಪ್ತಗೊಳಿಸಲು ನನಗೆ ಸಾಮೂಹಿಕತೆ ಬೇಕು. ಹೇಗೆ ಈ ಪರ್ವತಕ್ಕೆ ಸಮುದ್ರವನ್ನು ತರಲು ಸಾಧ್ಯವಿಲ್ಲವೋ ಅದೇ ಪ್ರಕಾರವಾಗಿ ಜನರ ಸಾಮೂಹಿಕತೆಯನ್ನು ಈ ಬೆಟ್ಟಕ್ಕೆ ತರಲು ಸಾಧ್ಯವಿಲ್ಲ. ಗುರುದೇವರು ಹೀಗೆ ಹೇಳುತ್ತಿದ್ದರು, ಒಂದು ವೇಳೆ ನೀನು ನಿನ್ನ ಅಸ್ತಿತ್ವವನ್ನು ವಿಲೀನಗೊಳಿಸಿಕೊಳ್ಳಬೇಕೆಂದಿದ್ದರೆ ಸಾಮೂಹಿಕತೆ ಇರುವಲ್ಲಿ ಹೋಗು. ಆ ಸಾಮೂಹಿಕತೆಯಲ್ಲಿ ನಿನ್ನನ್ನೇ ನೀನು ವಿಲೀನಗೊಳಿಸು. ಈ ಪರ್ವತವನ್ನು ಬಿಟ್ಟು ಸಾಮೂಹಿಕತೆ ಇರುವಲ್ಲಿ ಹೋಗು. ಅಲ್ಲಿ ನಿನ್ನ ಕಾರ್ಯಕ್ಷೇತ್ರವಿದೆ. ನೀನು ಪ್ರಸಾದವಾಗಿ ಸ್ವೀಕರಿಸಿದ ಅನುಭೂತಿಯನ್ನು ಅಲ್ಲಿ ಎಲ್ಲರಿಗೆ ಹಂಚು. ಯಾಕೆಂದರೆ ಈ ಅನುಭೂತಿಯ ಪ್ರಸಾದದ ಮಾರ್ಗವೇ ಎಲ್ಲರೂ ನಿನ್ನನ್ನು ಸೇರಿಕೊಳ್ಳುವ ಮಾರ್ಗವಾಗಿದೆ. ಹಾಗೆಯೇ ನೀನು ಅವರೆಲ್ಲರನ್ನು ಸೇರಿಕೊಳ್ಳುವೆ. ಈ ಸಜೀವ ಜ್ಞಾನ ಬಹಳ ಪುರಾತನ ಜ್ಞಾನವಾಗಿದೆ. ಆದರೆ ಅದು ಸಾರ್ವಜನಿಕ ಜ್ಞಾನವಲ್ಲ. ಇಲ್ಲಿಯವರೆಗೆ ಅದನ್ನು ಕೇವಲ ಒಬ್ಬ ಗುರು ತನ್ನ ಶಿಷ್ಯನಿಗೆ ಮಾತ್ರ ನೀಡುವ ಜ್ಞಾನವಾಗಿತ್ತು. ಈ ಸಜೀವ ಜ್ಞಾನದ ರಹಸ್ಯವನ್ನು ಇಡೀ ಸಮಾಜದವರೆಗೆ ತೆಗೆದುಕೊಂಡು ಹೋಗು. ಹೋಗು. ಈ ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಉಂಟಾಗಲಿದೆ. ಹೇಗೆ ಅಧಿಕ ಕ್ರಿಯೆಗಳಿಂದ ಕೂಡಿದ ಅವಧಿಯ ನಂತರ ನಿಷ್ಕ್ರಿಯತೆಯಿಂದ ಕೂಡಿದ ಅವಧಿಯು ಅದನ್ನು ಅನುಸರಿಸಿಕೊಂಡು ಬರುತ್ತದೆಯೋ ಅಂತಹ ಒಂದು ಸ್ಥಿತಿ ಸಮಾಜದಲ್ಲಿ ಉಂಟಾಗಲಿದೆ. ಈ ಭೌತಿಕ ಪ್ರಪಂಚದಲ್ಲಿ ಭೌತಿಕ ಸಾಧನಗಳು ಅಧಿಕಗೊಳ್ಳಲಿವೆ. ಜನರ ಚಿತ್ತ ಅತ್ಯಧಿಕವಾಗಿ ಇಂತಹ ಪ್ರಾಪಂಚಿಕ ವಸ್ತುಗಳ ಮೇಲೆ ಹೋದಾಗ ಜನರ ಮಧ್ಯೆ ಆತ್ಮೀಯತೆಯ ಭಾವನೆ ಸಮಾಪ್ತಗೊಳ್ಳುತ್ತದೆ. ಆತ್ಮೀಯತೆಯ ಭಾವಗಳು ಕೊನೆಗೊಂಡಾಗ ಸಮಾಜವು ಅದನ್ನು ಒಮ್ಮೆಲೆ ನೀರಸವಾಗಿ ಕಮರಿ ಹೋಗಿಬಿಡುತ್ತದೆ. ಆಗ ಹೀಗೆ ಬತ್ತಿ ಹೋದ ಸಮಾಜದಲ್ಲಿ ಪ್ರತಿಯೊಬ್ಬನೊಳಗೆ ಶಾಂತಿಯು ಸಮಾಪ್ತಗೊಂಡು ಅವನೊಳಗೆ ಅಶಾಂತಿಯ ಜನ್ಮವಾಗುತ್ತದೆ. ಈ ಒಳಗಿನ ಅಶಾಂತಿಯು ಅಸಂತೋಷಕ್ಕೆ ಜನ್ಮ ನೀಡುತ್ತದೆ. ಆಗ ಸಂಯಮ ಪೂರ್ಣವಾಗಿ ಸಮಾಪ್ತಗೊಂಡು ಸಮಾಜದ ಅಂತರಾಳದಲ್ಲಿ ಮೂಡುವ ಅತೃಪ್ತಿಯು ಕ್ಷುಲ್ಲಕ ವಿಷಯಗಳ ಬಗ್ಗೆ ಹಿಂಸೆಯ ರೂಪ ತಾಳುತ್ತದೆ. ಬರಲಿರುವ ದಿನಗಳಲ್ಲಿ ನಮ್ಮ ಚಿತ್ತವನ್ನು ಎಚ್ಚರವಹಿಸಿ ರಕ್ಷಿಕೊಂಡು ಬರುವುದು ತುಂಬ ಅವಶ್ಯವಾಗಿದೆ. ಚಿತ್ತವು ಬಾಹ್ಯದ ಆಗುಹೋಗುಗಳ ಕಡೆ ಹರಿದು ನಷ್ಟವಾಗುತ್ತದೆ.
ಇಡೀ ಮನುಷ್ಯ ಸಮಾಜದ ಜನರಿಗೆ ಅಸಮಾಧಾನದ ಕಾಯಿಲೆಯುಂಟಾಗಲಿದೆ. ಇತರರ ದೋಷಗಳನ್ನು ಸಾಮೂಹಿಕತೆಯಿಂದ ಸ್ವೀಕರಿಸಿಕೊಂಡು ಪ್ರತಿಯೊಬ್ಬನು ಇದರಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾನೆ. ಮನುಷ್ಯ ಸ್ವಯಂ ತನ್ನನ್ನು ಹೊರತುಪಡಿಸಿ ಉಳಿದೆಲ್ಲವನ್ನು ಅರ್ಥೈಸಿಕೊಳ್ಳಲಿದ್ದಾನೆ. ಈ ರೀತಿಯ ಪ್ರಯತ್ನಗಳಿಗಾಗಿ ಚಿತ್ತವು ಹೊರಗೆ ಹೋಗುವುದರಿಂದ ಚಿತ್ತ ನಾಶವಾಗುತ್ತದೆ. ಒಂದು ವೇಳೆ ನೀನು ಇಡೀ ವಿಶ್ವವನ್ನು ಅರಿತುಕೊಳ್ಳಲು ಹೋದರೆ ಮೊದಲು ನಿನ್ನನ್ನು ನೀನೇ ಅರಿತುಕೊಳ್ಳುವುದು ಅವಶ್ಯಕವೇಕೆಂದರೆ ಮನುಷ್ಯನು ವಿಶ್ವದ ಒಂದು ಘಟಕ. ತನ್ನನ್ನೇ ತಾನು ಅರಿಯದವನಿಗೆ ವಿಶ್ವದ ಅರಿವು ಉಂಟಾಗುವುದು ಅಸಂಭವ. ಈ ರೀತಿಯ ವ್ಯರ್ಥ ಪ್ರಯತ್ನವನ್ನು ಮಾಡುತ್ತಾ ಹೋಗುವುದರಿಂದ ವೈಚಾರಿಕ ಮಾಲಿನ್ಯ ಉಂಟಾಗುತ್ತದೆ. ವೈಚಾರಿಕ ಮಾಲಿನ್ಯದಿಂದ ಪ್ರಕೃತಿಯ ಸಮತೋಲನದಲ್ಲಿ ಅಡ್ಡಿಗಳುಂಟಾಗುತ್ತವೆ. ಇಂತಹ ಒಂದು ವೈಚಾರಿಕ ಮಾಲಿನ್ಯದಿಂದ ಮನುಷ್ಯ ಕುಲವನ್ನು ರಕ್ಷಿಸಿ ಅದರಿಂದ ಅದನ್ನು ಹೊರತರುವ ಪ್ರಯತ್ನಗಳು ಪ್ರಾರಂಭವಾಗುತ್ತವೆ. ಅಂತಹ ಪ್ರಯತ್ನಗಳು ಹಲವಾರು ವಿಧಗಳಲ್ಲಿ ಆಗುತ್ತವೆ. ಅಂತಹ ಒಂದು ಬಿಕ್ಕಟ್ಟಿನ ಸಂದರ್ಭದಲ್ಲಿ ಒಂದು ಸರಳ ಹಾಗೂ ಸಫಲ ಪ್ರಯತ್ನದ ಅವಶ್ಯಕತೆ ಇದೆ. ಈ ಸರಳ ಪ್ರಯತ್ನದ ಜ್ಞಾನ ಸಮಾಜದ ಜನರಿಗಿರುವುದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಸಮರ್ಪಣಾ ಧ್ಯಾನ ಮಾತ್ರ ಆ ರೀತಿಯ ಒಂದು ಮಾರ್ಗವನ್ನು ತೋರಿಸಲು ಸಾಧ್ಯವೇಕೆಂದರೆ ಈ ಧ್ಯಾನ ಪದ್ಧತಿಯು ಸಮರ್ಪಣೆಯಿಂದ ಕೂಡಿದೆ ಹಾಗೂ ಈ ಸಮರ್ಪಣಾ ಮಾರ್ಗದಿಂದ ಆತ್ಮವು ಸಾಕ್ಷಾತ್ಕಾರವನ್ನು ಪಡೆಯಲು ಸಾಧ್ಯ. ಇಲ್ಲಿ ಮೊದಲಿಗೆ ಮನುಷ್ಯ ತಾನು ಯಾರು ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ತನ್ನನ್ನು ತಾನೇ ಅರ್ಥೈಸಿಕೊಂಡ ಮೇಲೆ ಅವನಿಗೆ ವಿಶ್ವದ ಜ್ಞಾನವು ಸಿಗುತ್ತದೆ. ಸ್ವಯಂ ಅರ್ಥೈಸಿಕೊಂಡಾಗ ವಿಶ್ವದ ತಿಳುವಳಿಕೆ ಅದರ ಮೂಲಕವೇ ಆಗುತ್ತದೆ. ಮನುಷ್ಯನ ಒಳಗೆಯೇ ಅಪಾರವಾದ ಮಿತಿಯಿಲ್ಲದಷ್ಟು ಜ್ಞಾನ ಭಂಡಾರವಿದೆ. ಆ ಜ್ಞಾನವು ಜಾಗೃತಗೊಳ್ಳಲು ಪ್ರಾರಂಭವಾಗುತ್ತದೆ. ಆ ಆತ್ಮಜ್ಞಾನದ ಪ್ರಕಾಶದಲ್ಲಿ ಮನುಷ್ಯನಿಗೆ ಒಂದು ಹೊಸ ದೃಷ್ಟಿ ಪ್ರಾಪ್ತವಾಗುತ್ತದೆ. ಇನ್ನು ಬರಲಿರುವ ವೈಚಾರಿಕ ಮಾಲಿನ್ಯದ ಕತ್ತಲಿಗೆ ಆತ್ಮಜ್ಞಾನದ ಸೂರ್ಯನ ಅವಶ್ಯಕತೆ ಇದೆ. ಅಂತಹ ಒಂದು ಸೂರ್ಯ ಹೊರಗಿನಿಂದ ಹುಟ್ಟುವುದಿಲ್ಲ, ಮನುಷ್ಯನ ಒಳಗಿನಿಂದ ಉದಯಿಸುತ್ತಾನೆ. ಇದರಿಂದ ಮನುಷ್ಯನ ಆತ್ಮಧರ್ಮ ಜಾಗೃತಗೊಳ್ಳುತ್ತದೇಕೆಂದರೆ ಆತ್ಮಧರ್ಮ ಮನುಷ್ಯ ಕುಲದ ಸತ್ಯಧರ್ಮ. ಅಂತಹ ಸಮಯದಲ್ಲಿ ನೀನು ಮನುಷ್ಯ ಸಮಾಜಕ್ಕೆ ಕಾಲಿಟ್ಟು ಪರಮಾತ್ಮನ ಕೃಪೆಯ ಮಾರ್ಗವಾಗು. ಸಮಾಜದಲ್ಲಿ ಹಬ್ಬಿರುವ ಅಜ್ಞಾನದ ಕತ್ತಲನ್ನು ಸರಿಸುವ ಕಾರ್ಯ ಮಾಡು. ಇದೇ ನೀನು ಕೊಡಬೇಕಾದ ಗುರುದಕ್ಷಿಣೆ. ಕಡಿದಾದ ಬೆಟ್ಟದ ಭಾಗವನ್ನು ಏರಿ ಏರಿ ನನಗೆ ಸುಸ್ತಾಗಿತ್ತು. ಹಾಗಾಗಿ ಸ್ವಲ್ಪ ವಿಶ್ರಾಂತಿ ಪಡೆಯಲು ನಿರ್ಣಯಿಸಿದೆವು. ಈಗ ಕತ್ತಲಾಗುವುದರಲ್ಲಿತ್ತು. ಇಡೀ ದಿನ ನಡೆದು ಪಾದಗಳು ಊದಿಕೊಂಡು ಬಿಟ್ಟಿದ್ದವು. ಹೀಗಿದ್ದರೂ ಆ ಪರ್ವತದ ತುದಿಗೆ ಹತ್ತಿರ ತಲುಪಿದೆವೆಂಬ ಕಾರಣಕ್ಕಾಗಿ ತೃಪ್ತಿಯೂ ಇತ್ತು. ಅಲ್ಲಿದ್ದ ಲಾಹಿ ಎಲೆಗಳನ್ನು ತಿಂದು ಸ್ವಲ್ಪ ನೀರು ಕುಡಿದೆ. ಯಾತ್ರೆಯನ್ನು ನಿಲ್ಲಿಸಿ ಅಲ್ಲೇ ರಾತ್ರಿಯನ್ನು ಕಳೆಯಲು ನಿರ್ಧರಿಸಿದೆವು. ಒಂದು ಬಂಡೆಗಲ್ಲಿನ ಅಡಿಯಲ್ಲಿ ಎಲೆಗಳನ್ನು ಹಾಸಿ ಗುರುದೇವರಿಗೆ ಮಲಗಿಕೊಳ್ಳುವ ಜಾಗ ತಯಾರಿಸಿದೆ. ನಾನು ಅವರ ಪಕ್ಕದಲ್ಲಿ ಆ ಬಂಡೆಕಲ್ಲಿನ ಅಡಿಯಲ್ಲಿ ಮಲಗಿದೆ. ಪೂರ್ಣವಾಗಿ ಕತ್ತಲಾಯಿತು. ಚಂದ್ರನ ಬೆಳಕು ಎಲ್ಲ ಕಡೆ ಹರಡಿತ್ತು. ನಾವು ಮಲಗಿದ್ದ ಕಡೆಯಿಂದ ಚಂದ್ರ ಕಾಣಿಸುತ್ತಿದ್ದ. ಪೂರ್ಣಿಮೆಯು ಹತ್ತಿರವಿದ್ದ ಕಾರಣ ಚಂದ್ರನ ಬೆಳಕು ಪ್ರಕಾಶಮಾನವಾಗಿತ್ತು. ಚಂದ್ರನ ಬೆಳಕು ಎಷ್ಟಿತ್ತೆಂದರೆ ಅದರ ಶಾಂತವಾದ ಬೆಳಕು ಚೈತನ್ಯದ ಚಾದರವನ್ನು ಇಡೀ ಭೂಮಿಗೆ ಹಾಸಿದಂತಿತ್ತು. ಇದರಿಂದ ಕಾಡಿನ ಪ್ರಾಣಿಗಳು ಉದ್ರೇಕಗೊಂಡು ವಿವಿಧ ಧ್ವನಿಗಳನ್ನು ಹೊರಡಿಸುತ್ತಿದ್ದವು. ಅದು ಬಹಳ ಶಾಂತವಾದ ವಾತಾವರಣವಾಗಿತ್ತು. ಈ ಮೌನ ವಾತಾವರಣದಲ್ಲಿ ಕಾಡನ್ನು ಆಲಿಸಬಹುದಿತ್ತು. ಕಾಡಿನ ಏಕಾಂತದಲ್ಲಿ ಒಂದು ಹೋಲಿಕೆ ಇಲ್ಲದ ವಿಶಿಷ್ಟವಾದ ಸಂಗೀತವಿರುತ್ತದೆ. ನಾವು ಶಾಂತರಾಗಿದ್ದುಕೊಂಡು ಕಾಡಿನ ಸಂಗೀತವನ್ನು ಆಲಿಸಬಹುದು. ಈ ಶಾಂತ ಸಂಗೀತವು ನಮ್ಮ ಮನಸ್ಸಿನ ಆಳದಲ್ಲಿ ಶಾಂತಿಯನ್ನುಂಟು ಮಾಡುತ್ತದೆ. ಈ ಕಾಡಿನ ಶಾಂತವಾದ ಸಂಗೀತವನ್ನು ಆಲಿಸುತ್ತಾ ಇದ್ದರೆ ನಮ್ಮೊಳಗಿನ ಸಂಗೀತ ಪ್ರಾರಂಭವಾಗುತ್ತದೆ. ಆಗ ಆ ಕಾಡಿನೊಂದಿಗೆ ನಮ್ಮ ಸಾಮರಸ್ಯವು ಬೆಳೆದು ಯಾವಾಗ ಅದರೊಂದಿಗೆ ಏಕತೆಯನ್ನು ಬೆಳೆಸಿಕೊಳ್ಳುತ್ತೇವೆಂದು ನಮಗೆ ತಿಳಿಯುವುದಿಲ್ಲ.
ನಮ್ಮೊಳಗೆ ಒಂದು ಆತ್ಮಶಾಂತಿಯ ಜರಿ ಹರಿಯಲಾರಂಭಿಸುತ್ತದೆ. ಆತ್ಮವು ಆ ಜರಿಯ ನೀರಿನಲ್ಲಿ ಮೀಯುತ್ತದೆ. ಹಾಗೆಯೇ ಆತ್ಮವು ತೃಪ್ತಿಯನ್ನು ಪಡೆಯುತ್ತದೆ. ಆ ಅಸಮಾಧಾನದಿಂದ ಆತ್ಮಧರ್ಮ ಜಾಗೃತಗೊಳ್ಳುತ್ತದೆ. ಹಾಗೆಯೇ ಮನುಷ್ಯನಿಗೆ ತನ್ನ ಇಡೀ ಜೀವನದ ಜ್ಞಾನ ಪ್ರಾಪ್ತವಾಗುತ್ತದೆ. ಆ ನಂತರ ಮನುಷ್ಯನಿಗೆ ಏನನ್ನು ತಿಳಿಯುವ, ಏನನ್ನೂ ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದಲೇ ತಪಸ್ವಿಗಳು ಸಾಧನೆ ಮಾಡಲು ಯಾವಾಗಲೂ ಕಾಡನ್ನೇ ಆಶ್ರಯಿಸುತ್ತಾರೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.